ಸ್ನೇಹಿತರೆ ಎಲ್ಲರೂ ಹೆಂಗದಿರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದೀನಿ. ಯಾಕೆ ಫುಲ್ ಖುಷಿಯಾಗಿದ್ದಾಳೆ ಅಕ್ಕ ಅಂತ ಅನ್ಕೋತಿರ್ಬೇಕ್ರಿ. ಯಾಕೋ ವಿಡಿಯೋ ಚಲೋ ಮಾಡೋಣ ನಗು ಬಂತು ನೋಡಿ ಸ್ನೇಹಿತರೆ. ಯಾಕಂದ್ರೆ ಆ ನಗುವಿಗೆ ಎಲ್ಲ ನೀವೇ ಕಾರಣ. ಯಾಕಂದ್ರೆ ಆ ನಗುವಿಗೆ ಕಾರಣ ನೀವೇ ಸ್ನೇಹಿತರೆ. ಅದಕ್ಕೆ ವಿಡಿಯೋ ಚಲೋ ಮಾಡೋಣ ನಗು ಬಂತು. ಇದೇ ಥರ ನಾನು ನಗು ಬಯಸೋರು ಭಾಳ ಮಂದಿ ಇದ್ರಿ. ಅದಕ್ಕೆ ನಾನು ನಕ್ಕೋತಾನೆ ವಿಡಿಯೋ ಮಾಡಬೇಕು. ಇನ್ಮ್ಯಾಗ ನೋ ಟೆನ್ಷನ್, ನೋ ಏನೋ ಅಂತಾರಲ್ರಿ, ನೋ ಚಿಂತೆ, ನೋ ಎಲ್ಲ ಮರೆತು ಯಾರು ಅಂದವರು ಆಡ್ದವರು ಎಲ್ಲರೂ ನಮ್ಮವ್ರೆ ಅನ್ಕೋತಾ ವಿಡಿಯೋ ಚಲೋ ಮಾಡಾಕತ್ತೀರಿ ಸ್ನೇಹಿತರೆ. ಫುಲ್ ಖುಷಿಯಾಗಿ ನೋಡಿ. ಯಾಕಂದ್ರೆ ನಿಮ್ಮೆಲ್ಲ ಕಮೆಂಟ್ಗಳು ಓದ್ಕೋತಾ ನಿಮ್ಮ ರಿಪ್ಲೈ ಕೊಟ್ಕೋತಾ ಬಂದು ಅದಕ್ಕೆ ಇಷ್ಟು ಖುಷಿಯಾಗಿ ವಿಡಿಯೋ ಚಲೋ ಮಾಡಿ ನೋಡಿ ಸ್ನೇಹಿತರೆ. ಇದೇ ಥರ ನಿಮ್ಮ ಕಮೆಂಟ್ಗಳು ನನಗೆ ಇಷ್ಟು ಖುಷಿ ಕೊಡೋಂಗೆ ಕಮೆಂಟ್ ಹಾಕಿ. ನಿನ್ನೆ ಒಂದು ವಿಡಿಯೋ ಮಾಡಿದೆ ನಾನು, ಅಕ್ಕ ಇದೇ ಥರ ವಿಡಿಯೋ ಮಾಡಿ ಇನ್ಫಾರ್ಮೇಷನ್ ಕೊಡ್ರಿ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕುಂತ್ಕೊಂಡು ವಿಡಿಯೋ ಮಾಡಿ. ಡೈಲಿ ಲಾಕ್ ಇತ್ತ ನೀವು ಏನು ಕುಂತ್ಕೊಂಡು ಮಾತಾಡ್ತಿಲ್ಲ, ನಿಮ್ಮ ಮಾತು ತುಂಬ ನಮಗೆ ಒಂದು ಥರ ಸ್ಫೂರ್ತಿ ಆತವಂತ ಅಂದ್ರಿ. ಅದಕ್ಕೆ ಇವತ್ತು ನಾನೇನು ವಿಡಿಯೋ ಯಾವುದ್ರ ಬಗ್ಗೆ ಮಾಹಿತಿ ಕೊಡ್ಬೇಕಂತ ಮಾಡಿದ್ರೆ, ಹೆಣ್ಮಕ್ಳೇ ಅಂತ ಅದು ಗೊತ್ತಿಲ್ಲ ಅಷ್ಟೊಂದು ನನಗೆ ಬಾಯಿ ಬಂತಿರೋದು. ಹೆಣ್ಮಕ್ಳು ಸ್ಟ್ರಾಂಗ್ ಆಗಿ ಇರ್ತಾರೆ, ಸ್ಟ್ರಾಂಗ್ ಇರಬೇಕು. ಹಂಗೆ ಯಾಕೆ ಹೆಣ್ಮಕ್ಳಿಗೆ ಯಾಕೆ ಎಷ್ಟು ಸ್ಟ್ರಾಂಗ್, ಅವ್ರು ಯಾವ ಥರ ಸ್ಟ್ರಾಂಗ್ ಇರ್ತಾರೆ ಅದು ಅವ್ರಿಗೆ ಗೊತ್ತಿರಲ್ರಿ. ಹೆಣ್ಮಕ್ಳದ್ದು ಏನು ಕಷ್ಟ ಇರ್ತಾ, ಏನು ನೋವು ಇರ್ತಾ, ಏನು ದುಃಖ ಇರ್ತಾ, ಅವ್ರಿಗೆ ಎಷ್ಟೇ ಕಷ್ಟ ನೋವು ದುಃಖ ಇದ್ದರೂ ನಕ್ಕೋತಾ ಇರ್ತಾರೆ. ಅದು ಎಲ್ಲ ನಿಮ್ಮ ಕೂಡ ಮಾಹಿತಿ ಹೇಳ್ಕೊತೇ ಬರ್ತೀನಿ. ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿ. ವಿಡಿಯೋ ಇಷ್ಟಾರು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳು ಶೇರ್ ಮಾಡಿ. ಇವಾಗ ನೋಡಿ ಸ್ನೇಹಿತರೆ, ತುದಿನಿಂದ ಹೇಳಿ ಬಡ್ಡಿ ತನ ಹೇಳ್ತೇನೆ ರೀ. ಯಾಕೆ ತುದಿನಿಂದ ಬಡ್ಡಿ ತನ ಹೇಳಿದ್ರೆ ಹೆಣ್ಮಕ್ಳು ಎಲ್ಲ ಅರ್ಥ ಆಗುತ್ತೆ ನೋಡಿ. ಇವಾಗ ನೋಡಿ, ನಾವು ಯಾರೋ ಡಿಲೆವರಿ ಆಯ್ತಂದ್ರೆ ಏನು ನುಡಿತಪ್ಪ ಅಂದ್ರೆ ಏನು ನುಡಿತಾ ಅಂತಾರೆ. ಗಂಡು ಹುಡ್ತಂದ್ರೆ ಭಾರಿ ಖುಷಿ ಪಡ್ತಾರೆ, ಪೇಡೆ ಅಂತಾರೆ, ಏನೇನೋ ಮಾಡ್ತಾರೆ ಗಂಡು ಹುಟ್ರ. ಅದೇ ಗಂಡಿನಿಂದ ಎಷ್ಟು ಮುಂದೆ ಪ್ರಾಬ್ಲಮ್ ಐತೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಸ್ನೇಹಿತರೆ. ಅದು ಗಂಡಿಂದ ಆಮೇಲೆ ಒಂದು ಅದು ಮಾಹಿತಿ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಗಂಡು ಮಕ್ಕಳು ಹೆಂಗಿರ್ತಾರೆ ಇವಾಗ ಹೆಣ್ಣಿಂದ ಅಷ್ಟೇ ಹೇಳ್ತೀನಿ ರೀ, ಹೆಣ್ಣು ಮಕ್ಕಳು ಅಷ್ಟೇ ಹೇಳಕತ್ತೀನಿ ನಾನು. ಹೆಣ್ಣಿನ ಟ್ರಾಫಿಕ್ ಅಷ್ಟೇ ಐತೆ, ಹೆಣ್ಣಿಂದ ಅಷ್ಟೇ ಮಾತಾಡ್ತೀನಿ. ಅದು ಗಂಡು ಮಕ್ಕಳದೊಂದು ಅದು ಟ್ರಾಫಿಕ್ ಬಗ್ಗೆ ಬೇಕಂದ್ರೆ ನಿಮ್ಗೆ ಇನ್ಫಾರ್ಮೇಷನ್ ಬೇಕಂದ್ರೆ ಕೇಳಿ, ಅದ್ರ ಬಗ್ಗೆ ನಾನು ಮಾಹಿತಿ ಕೊಡಬೇಕಂತ ಯೋಚನೆ ಮಾಡ್ತೀನಿ ರೀ. ಅದು ನನಗೆ ಎಷ್ಟು ಗೊತ್ತಿರ್ತೈತೆ ಅಷ್ಟು ನಿಮ್ಮ ಅದ್ರ ಬಗ್ಗೆ ಮಾಹಿತಿ ನಿಮ್ಗೆ ಕೊಡ್ತೀನಿ. ಹೆಣ್ಣು ಹುಟ್ಟಿಗಣೆ ಚೀ ಅನ್ಕೋತಾನೆ ಹುಟ್ಟುತ್ತೆ. ಹೆಣ್ಣು ಹುಟ್ಟಿಗಣೆ ಚೀ ಅಂತಲೇ ಅನಿಸ್ಕೋತಾ ಹುಟ್ಟುತ್ತಾ. ಬೆಳ್ತಾವನು ಹೆಣ್ಣಿಗೆ ಹೋಗಿ ಗೌರವ ಕೊಡಿ ಮೊದಲು. ಹೆಣ್ಣು ಹುಟ್ಟಿದ್ರೆ ನಿಮ್ಮ ಮನೆ ಬೆಳಕು, ನಿಮ್ಮ ಮನೆ ಲಕ್ಷ್ಮಿ ಅಂತ ತಿಳ್ಕೊರಿ. ಪ್ರತಿಯೊಂದು ನಮ್ಮ ಯೂಟ್ಯೂಬ್ ಫ್ಯಾಮ್ಲಿಗೆ ಹೇಳೋದೇನಂದ್ರೆ, ಹೆಣ್ಣು ಹುಟ್ಟಿದ್ರೆ ನಮ್ಮ ಮನೆ ಲಕ್ಷ್ಮಿ, ನಮ್ಮ ಮನೆ ಬೆಳಕು, ಆಕೆ ಹಿಂಗೆ ಕಾಲ್ಗೊಂಡ್ಲೆ ನಮ್ಮ ಮುಂದೆ ಒಳ್ಳೇದಾಗುತ್ತೆ ಅಂತ ಅಂದ್ಕೊಳ್ಳಿ. ಹೆಣ್ಣು ಹುಡ್ತಪ್ಪ ಅಂತ ಚಿಂತೆ ಮಾಡಬೇಡಿ, ಬೇಜಾರಾಗಬೇಡಿ. ಹೆಣ್ಣಿಂದು ಬೆಲೆ ಯಾರಿಗೂ ಗೊತ್ತಿಲ್ಲ ಸ್ನೇಹಿತರೆ. ಅದಕ್ಕೆ ನನಗೇನು ಗೊತ್ತೈತಿ ಹೆಣ್ಣಿಂದು ಅಷ್ಟು ನಾನು ಎಷ್ಟು ಹೇಳ್ಬೇಕು ಮಾಹಿತಿ ಹೇಳ್ತೀನಿ. ತಪ್ಪಿದ್ರೆ ತಪ್ಪಂತ ಕಮೆಂಟ್ ಹಾಕಿ, ಕರೆಕ್ಟ್ ಇದ್ರೆ ಕರೆಕ್ಟ್ ಅಂತ ಕಮೆಂಟ್ ಹಾಕಿ. ಫುಲ್ ವಿಡಿಯೋ ನೋಡಿ, ಅರ್ಥ ಆಗುತ್ತೆ ವಿಡಿಯೋ. ಫುಲ್ ವಿಡಿಯೋ ಅರ್ಥ ಆಗುತ್ತೆ. ವಿಡಿಯೋಲ್ಲಿ ಸ್ಕಿಪ್ ಮಾಡಬೇಡಿ. ಇನ್ನೊಮ್ಮೆ ಹೇಳ್ತೀನಿ, ಹೆಣ್ಣು ನೆಲಕ್ಕೆ ಬಿದ್ದಗಣೆ ಚೀ ಅನಿಸ್ಕೊಂಡು ಬೆಳಿತಾರೆ ಚೀ ಕಡೆ ಸಾಯ್ತನಕ್ಕೂ ಹೆಣ್ಣು ಚೀನಿ ಅನ್ಸ್ಕೊತೈತಿ ರೀ. ಲಾಸ್ಟಿಗೆ ಒಂದು ಮಾತು ಬರ್ತೈತೆ ನೋಡಿ, ಸತ್ತಿಂದ ನಮಗೆ ಏನು ಮಾತು ಬರುತ್ತೆ ಸ್ನೇಹಿತರೆ. ಅದಕ್ಕೆ ಹೇಳೋದು, ಹೆಣ್ಣು ಹುಟ್ಟಿದಗಾನೆ ನೆಲಕ್ಕೆ ಬೆಳಾನೆ ಹೆಣ್ಣ ಅಂತ ಅನ್ಸ್ಕೊಂಡಿರ್ತೈತೆ. ಅದಕ್ಕೆ ಆ ಹೆಣ್ಣು ಎಷ್ಟು ಕಷ್ಟ ಇದ್ರೂ ನುಗ್ತಾಳ. ಆಕೆಗೆ ಎಷ್ಟು ತಾಳ್ಮೆ ಕೊಟ್ಟಿರ್ತಾರೆ ಹೆಣ್ಣಿಗೆ ಎಷ್ಟು ಕಷ್ಟ ಕೊಟ್ಟರು ನಿಭಾಯಿಸ್ತಾಳ, ಮನೆ ಸಂಸಾರ ನಿಭಾಯಿಸ್ತಾಳ. ಇವಾಗ ಎಲ್ಲೋ ಹೆಣ್ಣು ಎಷ್ಟು ಸಾಧನೆ ಮಾಡೈತೆ ಹೆಣ್ಣು, ಅದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಸ್ನೇಹಿತರೆ. ಇವಾಗ ನೋಡಿ ಎಕ್ಸಾಂಪಲ್, ಹೆಣ್ಣು ಹುಟ್ಟೋದೊಂದು ಮನ್ಯಾಗ, ಇರೋದೊಂದು ಮನ್ಯಾಗ 18 ವರ್ಷ ಅಷ್ಟೇ ತವ್ರ ಮನ್ಯಾಗ ಇರ್ತಾಳ್ರಿ ಹೆಣ್ಣು. ಆದ್ರೆ ಹೆಣ್ಣು 18 ವರ್ಷ ಇರ್ತಾಳ್ರಿ. ಹೆಣ್ಣು 18 ವರ್ಷ ಇತ್ತು. ಆಮೇಲೆ 18 ವರ್ಷ ಮ್ಯಾಗ ಮದುವೆ ಮಾಡ್ಕೊಂಡು ಗಂಡು ಮನೆಗೆ ಹೋಗ್ಮ್ಯಾಗ ಆಕೆ ಹೆಂಗೆ ಇರ್ತಿರ್ಬೇಕ್ರಿ. ಆಕೆ ಅಂಥದ್ದೆಲ್ಲ ಶಕ್ತಿ ಕೊಟ್ಟಿರ್ತಾನೆ ದೇವರು. ಒಂದು ಊರಾಗ ಹುಟ್ಟಿ ಒಂದು ಊರಾಗ ಬೆಳೆದು ಇನ್ನೊಂದು ಊರಾಗ ಬಾಳೆ ಮಾಡ್ಬೇಕಂದ್ರೆ ಹೆಣ್ಣಿನಂಥ ಕಷ್ಟ ಯಾವುದೂ ಅಲ್ಲ ಅಂತ ಅನ್ಕೋತೀನಿ ರೀ ನಾನು. ನನಗೆ ಅದೇ ಅನ್ಬೋದೇ ಅನ್ಕೋತೀನಿ. ಅಲ್ಲಿ ಕೊಟ್ಟ ಮನ್ಯಾಗ ಎಲ್ಲ ಅನುಕೂಲ ಇತ್ತು, ಎಲ್ಲರೂ ಚಲೋ ಇದ್ದರು. ಏನೋ 10ಕೊಬ್ಬರು ಗಂಡು ಮನೆಯವ್ರು ಚಲೋ ಇರ್ತಾರೆ ಸ್ನೇಹಿತರೆ. ಎಲ್ಲ ಹೆಣ್ಮಕ್ಳು ಗಂಡು ಮನೆಯವ್ರು ಚಲೋ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಎಲ್ಲರ ಹೆಣ್ಮಕ್ಳು ಎಲ್ಲರೂ ಕೆಟ್ಟವ್ರು ಇರೋಕ್ಕಾಗಲ್ಲ, ಒಳ್ಳೆಯವ್ರು ಇರೋಕ್ಕಾಗಲ್ಲ. ಅರ್ಧ ಒಳ್ಳೆಯವರು ಅರ್ಧ ಕೆಟ್ಟವ್ರು ಇದ್ದೇ ಇರ್ತಾರೆ ಸ್ನೇಹಿತರೆ. ಅಂಥದ್ರ ಮಧ್ಯೆ ಬದುಕಿ ಜೀವನ ಮಾಡಿ ಮಕ್ಕಳು ಆಡೋದು, ಮರಿ ಆಡೋದು ಎಲ್ಲನೂ ನಿಭಾಯಿಸ್ಕೊಂಡು, ಸಂಸಾರ ನಿಭಾಯಿಸ್ಕೊಂಡು, ಗಂಡ ಮಕ್ಕಳು ಎಲ್ಲ ನಿಭಾಯಿಸ್ಕೊಂಡು
ಅವಳು ಹೆಣ್ಣು ಹೋತಾಳ್ರಿ. ಅದು ಹೆಣ್ಣೊಂದು ಕಲ್ಲತ್ತೆರೆ ಸಾಲೆ ಒಂದು ತೆರೆದಂತೆ ಅಂತ ಅದೇನೋ ಇದು ಐತ್ರಿ ಮಾತು. ಅದಕ್ಕೆ ಹೆಣ್ಣು ಕಲಿಸ್ರಿ, ಆದಷ್ಟು ಜಲ್ದಿ ಮದುವೆ ಮಾಡಿಕೊಡ್ಬೇಡಿ ಸ್ನೇಹಿತರೆ. ನನ್ನ ಯೂಟ್ಯೂಬ್ ಫ್ಯಾಮಿಲಿ ದೊಡ್ಡವ್ರು ಯಾವ್ದಾದ್ರು ನಾನು ವಿಡಿಯೋ ಮಾಡಕತ್ತವ್ರಿಗೆ ನಾನು ಹೇಳೋದೇನೆಂದ್ರೆ, ಅವರು ಹೆಣ್ಣಿಗೆ ಒಂದು ಸ್ವತಂತ್ರ ಕೊಡಿ. ಹೆಣ್ಣಿಗೆ ಸ್ವತಂತ್ರನೇ ಇಲ್ಲ ನೋಡಿ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕೈತೆ ಸ್ನೇಹಿತರೆ, ಹೆಣ್ಣಿಗೆ ಒಟ್ಟು ಸ್ವಾತಂತ್ರ್ಯ ಸಿಕ್ಕಿಲ್ಲ. ಅದೇ ನಾನು ಹೇಳೋದು, ಏನೋ ಹೆಣ್ಣು ಮಕ್ಕಳು ಏನೋ ಮಾಡ್ತಿರ್ತಾರೆ, ಅದಕ್ಕೆ ಪ್ರೋತ್ಸಾಹ ಕೊಡಿ, ಅವ್ರಿಗೆ ಬೆಂಬಲವಾಗಿ ನಿಂದಿರಿ. ಅವರು ಕೆಟ್ಟದ್ದು ಮಾಡಿದ್ರಂದ್ರೆ ನೀವು ಬೈರಿ ಬುದ್ಧಿ ಹೇಳಿ, ಆ ಥರ ಮಾಡಬೇಡಿ ಅಂತ ಹೆಣ್ಣಿಗೆ ಸಪೋರ್ಟ್ ಮಾಡಬೇಡಿ. ಕೆಟ್ಟದ್ದು ಮಾಡಿದವ್ರಿಗೆ ಮಾಡಬೇಡಿ. ಏನೋ ಒಳ್ಳೇದು ಮಾಡಬೇಕು, ಒಳ್ಳೆಯದು ಮಾಡ್ಬೇಕು ಅನ್ನೋರಿಗೆ ಅಡ್ಡಗಾಲ ಹಾಕ್ಬೇಡಿ ಸ್ನೇಹಿತರೆ. ಯಾಕಂದ್ರೆ ಅವ್ರಿಗೆ ಅಡ್ಡಗಾಲ ಹಾಕಿದ್ರಂದ್ರೆ ಮುಂದೆ ಬೆಳೆಯೋಕೆ ಕಷ್ಟ ಆಗುತ್ತೆ ಅವ್ರಿಗೆ. ಏನೋ ಅವರು ಮುಂದೆ ಇವಾಗ ನೀವೇ ಅಡ್ಡಗಾಲ ಹಾಕಿದ್ರೆ ಮುಂದೆ ಬೆಳೀತಿರ್ತಾರೆ. ಅವರು ಬೆಳೆದೊಂದು ಏನೋ ಅವ್ರು ಅನ್ಕೊತಿರ್ತಾರೆ ಮನುಷ್ಯನಾಗ, ನಾವು ಹಂಗೆ ಆಗಬೇಕು ಹಿಂಗೆ ಆಗಬೇಕು ಏನೇನೋ ಅನ್ಕೊತಿರ್ತಾರೆ. ಏನೋ ಅಲ್ಲಿಗೂ ಒಂದು ಇನ್ನೊಬ್ರಿಗೆ ಕಷ್ಟಕ್ಕೆ ಹೆಲ್ಪ್ ಆಗ್ಬೇಕಂತ ಸಹಾಯ ಮಾಡೋಕ್ಕಾರ ಅವರು ಅನ್ಕೊತಿರ್ತಾರೆ. ಅದಕ್ಕೆ ನೀವು ಮುಳ್ಳು ಆಗಬೇಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಯಾಕಕ್ಕ ಎಷ್ಟೆಲ್ಲ ಹೇಳಕತ್ತ ಎಣ್ಣೆ ಬಗ್ಗೆ ಅಂತಂದ್ರೆ, ಹೆಣ್ಣಿನಿಂದ ಮರ್ಯಾದೆನೂ ಬರುತ್ತೆ ರೀ, ಮರ್ಯಾದೆನೂ ಹೋಗುತ್ತೆ ಸ್ನೇಹಿತರೆ. ಎಲ್ಲನೂ ಹೇಳ್ಬೇಕು ರೀ. ಹೆಣ್ಮಕ್ಳು ಅಂತ ಏನೇನು ಅದು ಹೆಣ್ಮಕ್ಳು ಅಂತ ಹೆಣ್ಣಿನಿಂದ ಗೌರವನೂ ಐತ್ರಿ, ಏನಂತಾರಲ್ಲ ರೀ, ಮರ್ಯಾದೆನೂ ಬರುತ್ತೆ ರೀ, ಮರ್ಯಾದೆನೂ ಹೋಗುತ್ತೆ ರೀ. ಅದಕ್ಕೆ ಹೆಣ್ಣು ಆದಷ್ಟು ಮರ್ಯಾದೆ ತರುವಂತೆ ಮಾಡ್ಕೋಬೇಕ್ರಿ. ಮರ್ಯಾದೆ ತಾಯಿ ತಂದೆ ಮರ್ಯಾದೆ ಕಳೆದ್ರೆ ತಾಯಿ ತಂದೆ ಹೊಟ್ಟೆ ಹುಟ್ಟಿ ನಮ್ಮದು ಜನ್ಮ ಸಾರ್ಥಕ ನೋಡಿ ಸ್ನೇಹಿತರೆ. ನಾವೇನೋ ಇದ್ದರೂ ಇನ್ನೊಬ್ರಿಗೆ ಸ್ಫೂರ್ತಿ ಆಗಬೇಕು. ನಮ್ಮ ತಾಯಿ ತಂದೆ ತವ್ರ ಮನೆಯವ್ರಿಗೆ ನಮ್ಮ ಗಂಡು ಮನೆಯವ್ರಿಗೆ ಬಂದು ಮರ್ಯಾದೆ ತರಂಗಿರ್ಬೇಕು ರೀ. ಈಗ ಹೆಂಗಂದ್ರೆ ಸ್ನೇಹಿತರೆ, ಇವಾಗ ಒಂದು ಹೆಣ್ಣು ಹುಟ್ಟಿದೂರು ಬಿಟ್ಟು ಕೊಟ್ಟ ಮನೆಗೆ ಹೋಗಿ ಅಲ್ಲಿ ಜೀವನ ಮಾಡಿ ಅಲ್ಲಿ ಒಂದು ಹೆಸ್ರು ತೊಗೋಬೇಕಂದ್ರೆ ಇಷ್ಟು ಸುಲಭ ಅಲ್ಲ ಸ್ನೇಹಿತರೆ, ಅದು ಭಾಳ ಕಷ್ಟನೇ ಇದೆ. ಯಾಕಂದ್ರೆ ಈ ಮನೆ ನಮ್ಮ ತವ್ರ ಮನೆಯಿಂದ ಗಂಡ ಮನೆಗೆ ಹೋಗಿ ಅಲ್ಲಿ ಒಂದು ಹೆಸ್ರು ಬರುತ್ತೆ ನೋಡಿ, ಆ ಹೆಸ್ರು ತೊಗೋಬೇಕಂದ್ರೆ ಅದು ಎಷ್ಟೋ ದಿನದ ಆಸೆ ಇದು ಇರ್ತೀರಿ. ಲಾಸ್ಟಿಗೆ ಒಂದು ನಾವು ಹೆಂಗೆ ಅಲ್ಲಿ ನಡ್ಕೋತೀವಿ ಹೆಂಗೆ ಇರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಹೆಣ್ಣಿಗೆ ಎಷ್ಟೇ ಕಷ್ಟ ಬರಲಿ ಸ್ನೇಹಿತರೆ, ಹೆಣ್ಣಿಗೆ ಎಷ್ಟೇ ಕಷ್ಟ ಬರಲಿ ಅವಳು ನಿಭಾಯಿಸ್ತೀನಿ ಅನ್ನೋದು ಒಂದು ಶಕ್ತಿ ಇದ್ದೇ ಇರ್ತಾ. ಆ ಶಕ್ತಿಯನ್ನು ನೀವು ನಿರ್ಧಾರ ಮಾಡ್ಕೊರಿ ಮೊದಲು. ನಿಮ್ಗೆ ಎಷ್ಟೇನು ಹೆಣ್ಮಕ್ಳಿಗೆ ಎಲ್ಲ ನನ್ನ ಯೂಟ್ಯೂಬ್ ಹೆಣ್ಮಕ್ಳಿಗೆ ಹೇಳೋದೇನೆಂದ್ರೆ, ನಮಗೆ ಏನೇ ಕಷ್ಟ ಬರಲಿ ನಾವು ನಿಭಾಯಿಸ್ತೀವಿ ಮಾಡ್ತೀವಿ ಅನ್ನೋದೊಂದು ನಿರ್ಧಾರ ಗುಣ ಇತ್ತಂದ್ರೆ ನೀವೆಲ್ಲೋದ್ರೂ ಸಕ್ಸಸ್ ಆಗಿ ಬರ್ತೀರಿ. ನಾವು ಎಂಥಲ್ಲೇ ಹೋಗಲ್ರಿ, ನಾವು ಎಂಥ ಏನೋ ಅಂತ ಸ್ನೇಹಿತರೆ, ಎಂಥ ಸಂಕಟದಾಗ ಹೋಗಿ ಬಂದರೂ ನಾವು ಹೊರಗೆ ಬರ್ತೀವಿ ರೀ. ಯಾಕಂದ್ರೆ ಇವಾಗ ಎಕ್ಸಾಂಪಲ್ ಹೇಳ್ತೀನಿ ರೀ, ಒಂದು ಹೆಣ್ಣು ತವ್ರ ಮನೆಯಿಂದ ಗಂಡು ಮನೆಯಾಗಿದ್ದು ಇವಾಗ ಏನೋ ಗಂಡು ಮನ್ಯಾಗ ಸಮಸ್ಯೆ ಇರ್ತಂತ ತಿಳ್ಕೊರಿ, ಆ ಸಮಸ್ಯೆ ಹೊರಗೆ ಹೇಳೋಕ್ಕೂ ಆಗೋಲ್ಲ, ಆಕೆ ಒಳಗೆ ನುಂಗೋಕ್ಕೂ ಆಗೋಲ್ಲ ಸ್ನೇಹಿತರೆ. ಅಂಥದ್ದು ನುಂಗಿರ್ತೈತೆ, ನುಂಗೇ ಬಿಟ್ಟಿರ್ತಾಳೆ. ಯಾಕಂದ್ರೆ ಇವಾಗ ತಂದೆ ತಾಯಿಗೆ ಹೇಳಿ ಈಗ ನೋಡಿ, ಆಕೆ ತಂದೆ ತಾಯಿಗೆ ಹೇಳಬೇಕು ನಮ್ಮ ಸಮಸ್ಯೆ ಗಂಡ ಮನೆ ಸಮಸ್ಯೆ ಅಂತ ಅಂದ್ಕೊಂಡಿರ್ತಾಳೆ. ತಂದೆ ತಾಯಿಗೆ ಹೇಳಿದ್ರೆ ತಂದೆ ತಾಯಿ ಕೊರಗ್ತಾರೆ ಮರಗ್ತಾರೆ ಚಿಂತೆ ಮಾಡ್ತಾರೆ ಅಂಥೇಳಿ ಆ ಕಡೆ ತಂದೆ ತಾಯಿಗೂ ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಒಂದು ಹೆಣ್ಣು ಗಂಡು ಮನೆ ಸಮಸ್ಯೆ ಇರೋದು ಮತ್ತು ತಂದೆ ತಾಯಿಗೆ ಹೇಳೋಕ್ಕಾಗಲ್ಲ. ಒಂದು ಸ್ನೇಹಿತರ ತನಕ ಹೇಳ್ಕೋಬೇಕು. ನಮ್ಮ ಸ್ನೇಹಿತರುಗಳು ಹೇಳ್ಕೊಬೇಕಂದ್ರೆ ಮರ್ಯಾದೆ ಪ್ರಶ್ನೆ ಇರ್ತ್ರಿ. ಎಲ್ಲ ಇವ್ರ ಮುಂದೆ ಹೇಳ್ಕೋದ್ರೆ ಮರ್ಯಾದೆ ಹೋಗುತ್ತನೋ ಅಂತ ಅದೊಂದು ಆಕೆಗೆ ತಡೆ ಇಡುತ್ತೆ ರೀ. ತಂದೆ ತಾಯಿ ಮುಂದೆ ನಮ್ಮ ತಂದೆ ತಾಯಿ ಕೊರಗ್ತಾರೆ ಚಿಂತೆ ಮಾಡ್ತಾರೆ ಅಂತ ಅದೊಂದು ತಡೆ ಹಿಡಿತೈತೆ. ಸ್ನೇಹಿತರ ಮುಂದೆ ಹೇಳ್ಕೊಬೇಕಂದ್ರೆ ಅದು ಒಂದು ನಮ್ಮ ಮರ್ಯಾದೆ ಪ್ರಶ್ನೆ ಅಂತ ಅದೊಂದು ತಡೆ ಹಿಡಿತೈತೆ. ಮತ್ತು ನಾವು ಏನು ಮಾಡ್ತಾರೆ ಸ್ನೇಹಿತರೆ, ಇನ್ನೊಂದು ಅಕ್ಕಪಕ್ಕ ಬಾಜು ಮನೆಯವ್ರ ಮುಂದೆ ಹೇಳ್ಬೇಕಂದ್ರೆ ನಮ್ಮದೇ ಆಡ್ಕೋತಾರಪ್ಪ ಅಂತ ಅದೊಂದು ಮರ್ಯಾದೆ. ಯಾರ ಮುಂದೆ ಏನಾಗುತ್ತೋ ಏನಿಲ್ಲ ಅಂತ ಅದೊಂದು ಹೆಣ್ಣಿಗೆ ಚಿಂತೆ ಇರ್ತ್ರಿ. ಅಂಥದ್ದು ಮರೆತು ನೀವು ಜೀವನ ಮಾಡಿ ಮಕ್ಕಳು ಆಡೋದು ಮರಿ ಆಡೋದು ಜೀವನ ಮಾಡಿ ಒಂದು ಸಕ್ಸಸ್ ಗುರಿ ಬಂದು ಇದು ಮಾಡ್ತಿರಲ್ಲ, ಅದೇ ಒಂದು ಲಾಸ್ಟಿಗೆ ಜಯ ಸಿಗುತ್ತೆ ನೋಡಿ ಸ್ನೇಹಿತರೆ. ಅಲ್ಲೇ ಹೆಣ್ಣಿಗೆ ಎಷ್ಟು ಶಕ್ತಿ ಇರ್ತಂತ ಯಾರಿಗೂ ಗೊತ್ತಿರಲ್ಲ. ಇವಾಗ ನೋಡಿ, ತಂದೆ ತಾಯಿಗೂ ಹೇಳೋಕ್ಕಾಗಲ್ಲ ಈ ಕಡೆ, ಸ್ನೇಹಿತರಿಗೂ ಹೇಳೋಕ್ಕಾಗಲ್ಲ ಈ ಕಡೆ, ಅಕ್ಕಪಕ್ಕ ಮನೆಗೂ ಬಾಜು ಮಂದಿಗೂ ಹೇಳೋಕ್ಕಾಗಲಿಲ್ಲ. ಮತ್ತು ನಾವು ಇದು ಇವಾಗ ಏನಂದ್ರೆ ಸ್ನೇಹಿತರೆ, ಇದು ಏನಂತಾರೆ ಸಂಬಂಧಿಕರಿಗೆ ಹೇಳ್ಬೇಕಂದ್ರೆ ಚುಚ್ಚು ಮಾತಾಡ್ತಾರೆ ಸಂಬಂಧಿಕರು. ಆಕಿ ನೋಡಿ ಹಂಗಂತ ಗಂಡು ಮನೆ ಹಿಂಗೈತೆ ಅಂತ ಸಮಸ್ಯೆ ಹಂಗೈತೆ ಅಂತ ನಮ್ಮದೇ ಎತ್ತಾಡ್ಕೋತಾರೆ. ಅದಕ್ಕೆ ನಮ್ಮ ಸಮಸ್ಯೆ ನಮ್ಮ ಗಂಡು ಮನೆ ಆಗಿರ್ಬೋದು ತವ್ರ ಮನೆ ಸಮಸ್ಯೆ ಆಗಿರ್ಬೋದು ಏನೇ ಇರಲಿ ನಾವೇ ಒಂದು ನಿರ್ಧಾರ ಗುಣ ತೊಗೊಂಡು ಅವ್ರು ಹೆಂಗಂತಾರೆ ಹಂಗೆ ಹೊಂದ್ಕೊಂಡು ಹೋಗೋದು ಅದೇ ಒಂದು ಜೀವನ ನೋಡಿ ಸ್ನೇಹಿತರೆ. ಆ ಎಲ್ಲ ಶಕ್ತಿ ಹೆಣ್ಣಿಗೆ ಕೊಟ್ಟಿರ್ತಾನೆ ರೀ ದೇವರು. ಆ ಹೆಣ್ಣು ಹುಟ್ಟನ ಯಾಕೆ ನೀವು ಅಯ್ಯೋ ಹೆಣ್ಣು ಹುಡ್ತಾ ಅಂತ ಯಾಕೆ ಅಂತೀರಿ?
ಅದೇ ಏನು ನೋಡ್ತಾರೆ ಅಂತೇಳಿ ಅದು ನೋಡು ದೃಷ್ಟಿ ಸ್ವಲ್ಪ ಚೇಂಜ್ ಮಾಡ್ಕೊರಿ. ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೆ ಹೇಳೋದು ನೋಡಿ, ಯಾಕೆ ಏನು ನೋಡ್ತಾ ಅನ್ನೋಕ್ಕಿಂತ ಏನು ನೋಡ್ತಾ ನಮ್ಮ ಮನೆ ಲಕ್ಷ್ಮಿ ಹುಟ್ಟಿದನ್ರಿ ಆಕಿಂದು ಯಾವಾಗ ಏನು ನೆಲಕ್ಕೆ ಬೀಳಾನೆ ಏನು ನೋಡ್ತಾ ಅವಾಗೇ ಅಯ್ಯ ಅಂತ ಏನು ಹುಟ್ಟಿಗಾನೆ ಅಯ್ಯ ಅಂದವರು ಆಕಿನ ಜೀವನ ಪೂರ್ತಿ ಬೆಳೆದು ದೊಡ್ಡೋಳಾಗಿ ಮುದುಕಿ ಆದ್ರೂ ಅಯ್ಯೋ ಅನ್ನಿಸ್ಕೊಳೋದು ಬಿಡೋದಿಲ್ಲ ಸ್ನೇಹಿತರೆ. ಅದಕ್ಕೆ ಒಂದೇನು ಹುಟ್ಟನ ಹೆಣ್ಮಗಳು ಮನೆ ಲಕ್ಷ್ಮಿ ಹುಟ್ಲ ಅಂತ ಅನ್ರಿ, ಆಕೆಗೂ ಮುಂದೆ ಒಂದು ಜೀವನ ಒಳ್ಳೇದಾಗುತ್ತೋ ಏನು ಮಾಡ್ತೋ ಗೊತ್ತಿಲ್ಲ. ಎಷ್ಟೋ ಹೆಣ್ಮಕ್ಳು ಕಷ್ಟ ಏನಂದ್ರೆ ಒಂದೊಂದು ಥರ ಕಷ್ಟ ಇದ್ದೇ ಇರ್ತಾವೆ ರೀ. ಆ ಕಷ್ಟಕ್ಕೆಲ್ಲ ಒಂದೊಂದು ಥರ ಕಷ್ಟಕ್ಕೆ ಒಬ್ಬೊಬ್ರು ಹೆಣ್ಮಕ್ಳು ಜೀವನ ಕೊಟ್ಟಾರಿ. ನಾನು ಏನು ಜೀವ ಕೊಡು ಹೆಣ್ಮಕ್ಳಿಗೆ ಏನು ಹೇಳ್ತೀನಿ ಅಂದರೆ, ಜೀವ ಕೊಡಕ್ಕೆ ಹೋಗಬೇಡಿ. ಏನೋ ಯಾವುದೇ ಒಂದು ಪ್ರಾಬ್ಲಮ್ ಇರಲಿ, ಟೆನ್ಷನ್ ಇರಲಿ, ಅದಕ್ಕೆ ಒಂದು ಸೊಲ್ಯೂಷನ್ ಅಂತ ಇದ್ದೇ ಇರುತ್ತೆ. ಆ ಸೊಲ್ಯೂಷನ್ನಿಂದ ನೀವು ಹೊರಬರ್ರಿ. ನೀವು ಇವಾಗ ನೋಡಿ, ಇವತ್ತು ಒಂದು ನಮ್ಗೆ ಗಂಡು ಮನೆ ಆಗಿರ್ಬೋದು, ತವ್ರ ಮನೆ ಆಗಿರ್ಬೋದು, ಒಂದು ಸಮಸ್ಯೆ ಬಂತಂದ್ರೆ ಇವತ್ತು ಆ ಸಮಸ್ಯೆಗೊಂದು ಉತ್ತರ ಇದ್ದೇ ಇರ್ತೀರಿ, ಒಂದು ಆನ್ಸರ್ ಇದ್ದೇ ಇರ್ತಾ, ಆ ಸಮಸ್ಯೆಗೆ ಒಂದು ಪರಿಹಾರ ಇದ್ದೇ ಇರ್ತಾ. ಇವತ್ತಿನ ಸಮಸ್ಯೆ ನಾಳೆಗೆ ಇರಲ್ಲ ರೀ ಅದು. ಅದಕ್ಕೆ ಏನು ಮಾಡ್ತೀನಿ ರೀ, ನೀವು ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬೇಡಿ. ಸಿಟ್ಟು ನಮ್ಗೆ ಸಿಟ್ಟಿನ ಟೈಮ್ದಾಗ ನಾವು ಏನು ಒಂದು ನಿರ್ಧಾರ ಮಾಡ್ತೀವಲ್ಲ, ಅದೇ ನಿರ್ಧಾರ ನಮ್ಮನ್ನು ಎಲ್ಲಿಯೋ ಹಚ್ಚುತ್ತಂತ ಗೊತ್ತಾಗಲ್ಲ. ಏನೋ ಚಿಂತೆ ಮಾಡಿ ಅದೊಂದು ತಾಸಿಂದು ವಿಚಾರ ಇರ್ಬೇಕು ರೀ. ಮತ್ತು ಬಿಡಪ್ಪ ಅದಕ್ಕೇನಾಗುತ್ತೆ, ಇವತ್ತು ಈ ಸಮಸ್ಯೆ ಬಂತ, ನಾಳೆಗೆ ಮತ್ತು ನಾಳೆಗೆ ಅವರೇ ಸರಿ ಹೋಗ್ತಾರೆ. ಇವತ್ತು ನಮ್ಗೆ ಯಾರೋ ಏನೋ ಅಂದ್ರೆ ಅವ್ರು ಅದೇ ಥರ ಇರಲ್ಲ ರೀ. ಮತ್ತು ನಾಳೆಗೆ ಅವ್ರು ನಮಗೆ ಇವತ್ತು ಬೇರೆಯವರು ನಾಳೆ ಪ್ರೀತಿನೂ ಕೊಡ್ತಾರೆ. ಯಾರು ಬೈತಾರೆ ನೋಡಿ, ಅವರಿಂದ ಪ್ರೀತಿ ಜಾಸ್ತಿ ಇರುತ್ತೆ ನೋಡಿ. ಯಾರು ನಮ್ಮನ್ನು ಬುದ್ಧಿ ಹೇಳ್ತಾರ ಅದು ನಮ್ಮ ಒಳ್ಳೇದಕ್ಕಂತ ತಿಳ್ಕೊರಿ ಸ್ನೇಹಿತರೆ. ಹೆಣ್ಮಕ್ಳು ಪ್ರತಿಯೊಬ್ಬರು ಹೆಣ್ಮಕ್ಳು ಹೇಳ್ತೀನಿ ರೀ, ಬುದ್ಧಿ ಆದವ್ರು ನಮ್ಗೆ ಒಳ್ಳೇದು ಕೇಳ್ತಾರೆ, ನಕ್ಕ ಬುದ್ಧಿ ಆದವ್ರು ನಮ್ಮ ಕೆಡಕ್ಕೆ ಕೇಳ್ತಾರೆ. ನಮ್ಮ ಕೆಡಕ್ಕೆ ಅಂತಾರೆ ನಕ್ಕೋತ ನಮಗೆ ಬುದ್ಧಿ ಹೇಳ್ತಿರ್ತಾರೆ. ಅದು ಆ ಮಾತಿಗೆ ನಕ್ಕೋತ ಏನು ನಮಗೆ ಯಾರು ನಕ್ಕೋತ ನಮಗೆ ಏನು ಬುದ್ಧಿ ಹೇಳಕ್ಕೆ ಬರ್ತಾರೆ, ಆ ಮಾತಿಗೆ ಯಾರು ತಲೆ ಕೊಡಬೇಡಿ. ಹೆಣ್ಮಕ್ಳು ಸ್ಟ್ರಾಂಗ್ ಆಗಿರಿ, ಹೆಣ್ಮಕ್ಳು ಜೀವ ಕೊಡಕ್ಕೆ ಹೋಗಬೇಡಿ. ಎಷ್ಟೋ ನನ್ನ ಕಣ್ಣೆದುರಿಗೆ ಆಗ್ಬೋದು, ನನ್ನ ಸುತ್ತಮುತ್ತ ಆಗಿರ್ಬೋದು, ಎಷ್ಟೋ ಮಂದಿ ಮದುವೆ ಆಗೋನೆ ಏನೋ ಗಂಡು ಮನೆಯವ್ರ ಸಮಸ್ಯೆ ಬಂತಂತ ಹಗ್ಗ ತೊಗೊಂಡು ನೇಣು ಹಾಕ್ಕೊಂಡು ಎಣ್ಣೆ ಕುಡಿದು, ಈ ಥರ ಯಾರೂ ಮಾಡಬೇಡಿ. ಆದಷ್ಟು ಈ ವಿಡಿಯೋ ಎಲ್ಲ ಹೆಣ್ಣು ಮಕ್ಕಳುಗಳಿಗೆ ಶೇರ್ ಮಾಡಿ. ಹೆಣ್ಮಕ್ಳು ಎಷ್ಟೇ ಕಷ್ಟ ಬರಲಿ ನಿಭಾಯಿಸ್ತೀನಿ ಅನ್ನೋದೊಂದು ಧೈರ್ಯ ಇರ್ಬೇಕು ನೋಡಿ. ಬೇಕಾದಂಥ ಕಷ್ಟ ಬರಲಿ ಅದಕ್ಕೊಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಆ ಕಷ್ಟಕ್ಕೆ ನಾವು ಏನೋ ಮಾಡ್ಕೊಂಡ್ವಿ, ಏನೋ ಬಿಟ್ವಿ ಅಂದ್ರೆ ಅದು ನಮಗೆ ಲಕ್ಷಣ ಆಗೋದ್ರಿ. ಇರೋದೊಂದು ಜೀವನ ರೀ, ಇರೋ ತನಕ ಖುಷಿಯಾಗಿದ್ದು ಇರೋದೊಂದು ಜೀವನ ರೀ. ದೇವ್ರು ಕೊಟ್ಟು ಒಂದು ಜೀವನ ಕಳ್ಕೊಂಡು ಇನ್ನೊಂದು ಜನ್ಮ ಹುಟ್ಟುತ್ತೋ ಬಿಡುತ್ತೋ ಗೊತ್ತಿಲ್ಲ. ಹೆಣ್ಣಾಗಿ ಹುಟ್ಟಲಿ ಗಂಡಾಗಿ ಹುಟ್ಟಲಿ ನೋಡು, ನಮ್ಮ ಪ್ರಪಂಚ ಒಂದೇ ಥರ ನೋಡಿ ಅಂತ ಹೇಳ್ತು ನೋಡಿ. ಅದೊಂದು ಮಾತು ನನಗೆ ಭಾಳ ಬೇಜಾರಾಗುತ್ತೆ. ಯಾಕಂದ್ರೆ ಹೆಣ್ಣು ಹುಟ್ಟಿಗಾನೆ ಅಯ್ಯೋ ಹೆಣ್ಣ ಅಂತಂದ್ರೆ ಆಕಿನ ಜೀವನನೇ ಬೆಳೀತಾ ಆಕಿನ ಜೀವನನೇ ಅಯ್ಯೋ ಅನ್ನಂಗೆ ಆಗ್ಬಿಡ್ತೀರಿ. ಅದಕ್ಕೆ ನಾನು ಹೇಳ್ತೀನಿ, ಅಯ್ಯೋ ಅನ್ನೋ ಪದ ಬಿಟ್ಟು ಹೆಣ್ಣು ಹುಡ್ತಾರೆ ಮಹಾಲಕ್ಷ್ಮಿ ಹುಟ್ಟ್ಯ ಅಂತ ಈ ಪದ ಯೂಸ್ ಮಾಡಿ. ನನಗಿದೇ ಒಂದು ಏನೋ ನನ್ನ ಥರ ಒಂಥರ ನನಗೆ ರೀ ಅನಿಸಿದ್ದು. ಅಯ್ಯೋ ಅನ್ನೋಕ್ಕಿಂತ ಒಂದು ಮಹಾಲಕ್ಷ್ಮಿ ನಮ್ಮ ಮನೆ ಲಕ್ಷ್ಮಿ ಹುಟ್ಟಿಲ್ಲ ಅಂದ್ರಿ, ಆಕಿ ಮುಂದೆ ಆಕಿ ಒಳ್ಳೇದಾಗುತ್ತಾ. ನೀವು ಅಯ್ಯ ಫಸ್ಟಿಗೆ ಆಕಿ ಭೂಮಿ ಬೀಳಾರನೇ ಅಯ್ಯೋ ಅಂದ್ರೆ ಆಕಿ ಜೀವನನೇ ಅಯ್ಯಯ್ಯೋ ಆಗಿ ಹೋಗುತ್ತೆ ನೋಡಿ. ಯಾಕಂದ್ರೆ ನನಗಿದು ಒಂದು ಭಾಳ ಕಾಡಕತ್ತೈತ್ರಿ. ಹೆಣ್ಣು ಹುಟ್ಟಿಗಾನಿ ಎಲ್ಲರೂ ಹೆಣ್ಣಿಗೆ ಒಂದು ಸ್ಫೂರ್ತಿಯಾಗಿ ಆಕಿ ಎಷ್ಟು ಶಕ್ತಿ ಇರ್ತೀರಿ ಗೊತ್ತೇನ್ರಿ. ಹೆಣ್ಣಿಗೆ ಮನೆ ನಿಭಾಯಿಸ್ಬೇಕು, ಮಕ್ಕಳು ನಿಭಾಯಿಸ್ಬೇಕು, ಗಂಡ ಅತ್ತೆ ಮಾವ ತಾಯಿ ತಂದೆ ಈ ಕಡೆ ಎಲ್ಲ. ತಾಯಿ ತಂದಿದ್ದು ಏನದ ಅಂದ್ರೆ ಅತ್ತೆ ಮಾವಿಗೆ ಹೇಳೋಕ್ಕಾಗಲ್ಲ, ಅತ್ತೆ ಮಾವ ಏನಂದ್ರೆ ತಾಯಿ ತಂದಿಗೆ ಹೇಳೋಕ್ಕಾಗಲ್ಲ. ಎಲ್ಲನೂ ಮನುಷ್ಯನ ಇಟ್ಕೊಂಡು ಎಲ್ಲನೂ ಕಷ್ಟ ಒಳಗೆ ನುಗ್ತಾಡ್ರಿ. ತನಗೆ ಎಷ್ಟೇ ಕಷ್ಟ ಆಗಲಿ ಇನ್ನೊಬ್ರಿಗೆ ಕಷ್ಟ ಕೊಡಬಾರ್ದು ಅನ್ನೋದು ಹೆಣ್ಣಿಗೆ ದೊಡ್ಡ ಗುಣ ಇರ್ತೀರಿ. ಆ ಗುಣಕ್ಕರ ನೀವು ಒಂದು ಹೆಣ್ಣಿನ ಗೌರವಿಸಿ, ಹೆಣ್ಣಿಗೆ ಒಂದಿಷ್ಟು ಹೆಣ್ಣು ಮಕ್ಕಳು ಏನೋ ಸಾಧನೆ ಮಾಡ್ಬೇಕಂತಿರ್ತಾರೆ. ಎಷ್ಟೋ ಮಂದಿ ಹೆಣ್ಮಕ್ಳು ನಾವು ಆ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತ ಆಸೆ ಇರುತ್ತೆ. ನಾನು ಹೆಣ್ಮಕ್ಳಿಗೆಲ್ಲ ನೀವು ಪ್ರೋತ್ಸಾಹ ಕೊಡಿ. ಹೆಣ್ಮಕ್ಳು ಎಲ್ಲ ಥರ ನೀವು ಫ್ರೀಡಮ್ ಇಡಿ ಅಂತ ಹೇಳಲ್ಲ. ಹೆಣ್ಮಕ್ಳಿಗೆ ಏನು ಒಳ್ಳೇದು ಮಾಡಬೇಕು, ಒಳ್ಳೆಯ ಗುಣ ಇರುತ್ತೆ ನೋಡಿ, ಅವ್ರಿಗೆ ಪ್ರೋತ್ಸಾಹ ಕೊಡಿ. ಅವ್ರಿಗೆ ಮುಂದಕ್ಕೆ ಹೋಗೋಕೆ ಮುಂದಕ್ಕೆ ಹೋಗೋಕೆ ಬಿಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಇವಾಗ ಹೆಣ್ಮಕ್ಳು ನೋಡಿ ಏನೋ ಕೆಲಸ ಮಾಡ್ಬೇಕು, ನಾವು ಓದಬೇಕು ಬರೀಬೇಕು, ಒಂದು ನೌಕರಿ ಮಾಡಬೇಕು, ಒಂದು ಡಾಕ್ಟ್ರ್ ಮಾಡಬೇಕು, ಒಂದು ಟೀಚರ್ ಆಗಬೇಕು ಅನ್ನೋದು ಎಷ್ಟೋ ಮಂದಿ ಕನಸುಗಳು ಇರ್ತಾವೆ. ಆದರೆ ನನ್ನ ಕನಸು ಹೆಂಗಿತ್ತಂದ್ರೆ ನಂದು ಏನೋ ಸಾಲಿದು ಅಷ್ಟೊಂದು ಇಂಟ್ರೆಸ್ಟ್ ಇದ್ದಿಲ್ಲ ರೀ. ಹಂಗೇನು ಕನಸು ಅನ್ನೋದು ಇದ್ದಿಲ್ಲ. ಇವಾಗ ಜೀವನ ಕನಸು ಕಟ್ಟಿ ಕೊಡಕತ್ತೈತೆ ರೀ. ಇವಾಗ ಏನು ಹೆಂಗೈತಂದ್ರೆ ನನ್ನ ಕನಸು 2 ಮಕ್ಕಳ
ನನ್ನ ಕನಸು ಇವಾಗಿಂದ್ರಿ ಮೊದಲು ನನಗೇನು ಕನಸಿಲ್ಲ ರೀ ಏನಿಲ್ಲ. ನಂದು ಹೆಂಗೆ ಮದುವೆ ಆಯ್ತು ಏನು ನನಗೇನೋ ಅದು ಜೀವನದ ಅರ್ಥನೇ ಗೊತ್ತಿದ್ದಿಲ್ಲ. ಬುದ್ಧಿ ಹೆಣ್ಣು ಮಕ್ಳು ಒಂದು ಬುದ್ಧಿ ಬರ್ತಾನೆ ಒಂದು 20 ಏಜ್ ಮ್ಯಾಗುತ್ತಾನೆ ಮದುವೆ ಮಾಡಬೇಡಿ. ಯಾಕಂದ್ರೆ ತಂದೆ ತಾಯಿ ಹೆಣ್ಮಕ್ಳು ಫಸ್ಟ್ ಮಾತು ಏನು ಹೇಳ್ಬೇಕಂದ್ರೆ ತಂದೆ ತಾಯಿ ಗೌರವವನ್ನು ತಂದೆ ತಾಯಿ ಮರ್ಯಾದೆ ಕಳೆ ಕೆಲಸ ಯಾವತ್ತೂ ಮಾಡಬೇಡಿ. ದಯವಿಟ್ಟು ನಾನು ನಿಮಗೆ ಕೈ ಮುಗಿದಾತೀನಿ ಹೆಣ್ಮಕ್ಳಿಗೆ. ತಂದೆ ತಾಯಿ ಮರ್ಯಾದೆ ನಿಮ್ಮ ಅಂತಂಬ್ರ ಮರ್ಯಾದೆ ತೆಗಿ ಕೆಲಸ ಯಾವತ್ತೂ ಮಾಡಬೇಡಿ. ಆದಷ್ಟು ತಂದೆ ತಾಯಿ ಕೀರ್ತಿ ತೊಂಬರಿ. ನಾವು ಇನ್ನೊಬ್ರಿಗೆ ಮಾದರಿಯಾಗಿರ್ಬೇಕು. ಇನ್ನೊಬ್ಬರು ಬಾಯಾಗ ಆಡ್ಕೊಂಡು ಹಂಗೆ ಆಗಬಾರ್ದು. ಈ ವಿಡಿಯೋ ಅಲ್ಲಿಗೆ ಎಂಡ್ ಮಾಡ್ತೀನಿ. ಪ್ರತಿಯೊಂದು ನನ್ನ ಯೂಟ್ಯೂಬ್ ಅಕ್ಕ ತಂಗಿ ಆಗಿರ್ಬೋದು, ನನ್ನ ಯೂಟ್ಯೂಬ್ ಸ್ನೇಹಿತರೇ ಆಗಿರ್ಬೋದು, ನನಗಿಂತ ಸಣ್ಣವರಿದ್ದವ್ರು ವಿಡಿಯೋ ನೋಡ್ತಿರ್ಬೋದು, ದೊಡ್ಡವರಿದ್ದವ್ರು ವಿಡಿಯೋ ನೋಡ್ಬೇಕು. ಪ್ರತಿಯೊಂದು ಹೆಣ್ಮಕ್ಳಿಗೆ ಕೈ ಮುಗಿದು ಏನೋ ಹೇಳೋದಂದ್ರೆ ನಮ್ಮ ತವ್ರ ಮನೆ ಹೆಸರು ಗಂಡ ಮನೆ ಹೆಸರು ಗೌರವವನ್ನು ಇದು ಮರ್ಯಾದೆ ತೆಗೆದು ಮಾತ್ರ ಯಾವತ್ತೂ ಮಾಡಬೇಡಿ. ಆದಷ್ಟು ನಾವು ಎಷ್ಟು ನಮ್ಮ ಮನಸ್ಸಿನ ನಿಯತ್ತಾಗಿರೋಣ್ರಿ. ಆಮೇಲೆ ಅನ್ನೋರು ಅಂತಾರೆ ಆಡೋ ನಮಗೆ ಒಳ್ಳೆಯ ಬಯಸೋರಿದ್ರಂದ್ರೆ ಅವ್ರು ಒಳ್ಳೇದೇ ಹೇಳ್ತು ಒಳ್ಳೇದೇ ಭಾವಿಸ್ತಾರೆ. ನಮಗೆ ಆ ಶೇರ್ಲಾರು ಇದ್ರಿಂದ ಅವ್ರು ನಮ್ಮದು ಏನೇ ಮಾಡಲಿ ಏನೇ ಬಿಡಿ ನಮ್ಗೆ ಸೇರೋದಿಲ್ಲ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ನಿಮಗೇನು ಹೆಣ್ಮಕ್ಳ ಬಗ್ಗೆ ಏನು ಅನಿಸುತ್ತಾ ಏನಿಲ್ಲ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹೆಣ್ಣಿಗೆ ಆದಷ್ಟು ಒಂದಿಷ್ಟು ಮುಂದಕ್ಕೇನೋ ಏನು ಮಾಡ್ಬೇಕು ಅನ್ನೋದು ಸ್ವಲ್ಪ ಎಷ್ಟೋ ಮಂದಿ ಹೆಣ್ಮಕ್ಳು ನೋಡಿ ನಂದೇ ಯೂಟ್ಯೂಬಿನಾಗ ಹೇಳ್ತೀನಿ ರೀ. ನಾನು ಹುಡ್ಕೊಳ್ತೀನಿ. ನಾನು ಯೂಟ್ಯೂಬ್ ಮಾಡಬೇಕಂತ ಅನ್ಕೊಂದಿಲ್ಲ ಸ್ನೇಹಿತರೆ. ನನಗೆ ಯೂಟ್ಯೂಬ್ ಏನೂ ಮಾಹಿತಿ ಇದ್ದಿಲ್ಲ. ಹಿಂಗೋ ನಾನು ಯೂಟ್ಯೂಬ್ ಬಂದಿದ್ದೇನು ಕಾರಣ ಅಂದ್ರೆ ಯೂಟ್ಯೂಬ್ ಮಾಡಬೇಕು, ಸೋಕಿ ಮಾಡಬೇಕು, ನಾನು ಯೂಟ್ಯೂಬ್ನ್ಯಾಗ ಹೆಸರು ಮಾಡ್ಬೇಕಂತ ನನಗೆ ಆ ಥರ ಉದ್ದೇಶ ಇಲ್ಲ ನೋಡಿ. ಯೂಟ್ಯೂಬ್ ಒಂದು ಕಾರಣ ಏನಂದ್ರೆ ಅದು ಯೂಟ್ಯೂಬ್ಗೆ ನನಗೆ ದುಡ್ಡು ಬರ್ತಾವೆ ಮಾಡಿರಿ ಅಂತ ಒಬ್ಬರು ನಮ್ಗೆ ಹೇಳ್ಯಾರ ನಮ್ಗೆ. ಅದು ಯಾರು ಹೇಳ್ರಿ ಆಗಲೇ ನಿಮ್ಗೆ ಯೂಟ್ಯೂಬ್ ಮಾಡಿರಿ ಅಂಟಿ ದುಡ್ಡು ಬರ್ತಾವೆ, ಅದಕ್ಕೆ ನಿಮ್ಮ ಜೀವನಕ್ಕೆ ಆಧಾರ ಆಗುತ್ತಂತ ಅವರೆಲ್ಲ ಹೆಲ್ಪ್ ಮಾಡಿ ಅವರು ಒಂದು ಹೆಣ್ಣೆ ನೋಡಿ. ಅವ್ರು ಒಂದು ಹೆಣ್ಣಿಗೆ ಎಣ್ಣೆ ಶತ್ರು ಅಂತಾರೆ. ಹೆಣ್ಣಿಗೆ ಎಣ್ಣೆ ಶತ್ರು ಆಗಬೇಡಿ. ಹೆಣ್ಣಿಗೆ ಆದಷ್ಟು ಹೆಲ್ಪ್ ಮಾಡಿ. ಅವ್ರು ಹೆಣ್ಣು ಒಬ್ಬಕ್ಕೆ ಹೆಣ್ಮಕ್ಳು ಕಷ್ಟದಾಗದಂದ್ರೆ ಆ ಹೆಣ್ಣಿ ನಾವು ಕಷ್ಟ ಆಕೆಗೆ ನಾವು ಮಾತಾಡಿದ್ರೆ ಕಷ್ಟ ಓಡಾಗಬೇಕು. ಇನ್ನಿಷ್ಟು ಕಷ್ಟ ಕೊಡಂಗೆ ಇರಬಾರ್ದು ಸ್ನೇಹಿತರ. ನಮ್ಮ ಮಾತು ಹೆಣ್ಣಿಗೆ ಹೆಣ್ಣು ಶತ್ರು ಆಗಲೇಬಾರ್ದು ರೀ. ಯಾಕಂದ್ರೆ ನಾವು ಒಂದು ಹೆಣ್ಣಾಗಿ ಇನ್ನೊಬ್ಬಿಗೆ ಹೆಣ್ಣಿ ಶತ್ರು ಕೆಟ್ಟು ಬಯಸ್ಬಾರ್ದು ನೋಡಿ. ಅದಕ್ಕೆ ಅವ್ರು ಹೇಳಿದ್ರು ನನಗೆ ಯೂಟ್ಯೂಬ್ ಮಾಡೋದು ಏನೂ ಗೊತ್ತಿದ್ದಿಲ್ಲ. ನನಗೆ ಹಳ್ಳಿ ಒಳಗಿದ್ದು ಏನು ಅಂತಾರೋ ಏನು ಬಿಡ್ತಾರೋ ಅಂತ ಯೋಚನೆ ಇತ್ತು. ಯಾರೇನೋ ಅನ್ನಲಿ ನನಗೇನು ದುಡ್ಡು ಬರ್ತಾವಲ್ಲ, ಒಂದು ಹೆಣ್ಣು ದುಡ್ಡು ಗಳಿಸ್ಬೇಕಾದ್ರೆ ಎಷ್ಟು ದಾರಿ ಇರ್ತಾವೆ ರೀ. ಅದ್ರಾಗ ಒಳ್ಳೆ ದಾರಿ ಹುಡ್ಕೊಂಡು ದುಡ್ಡು ಗಳಿಸಿ ಒಳ್ಳೆ ದಾರಿ ಕಷ್ಟ ಐತೆ ಅಂತೇಳಿ ದಾರಿ ಬಿಟ್ಟು ದಾರಿಗೆ ಹೋಗಬೇಡಿ. ಕಷ್ಟದಾಗನೇ ಒಳ್ಳೆ ದಾರಿ ಹುಡ್ಕೊಂಡು ದುಡ್ಡು ಬೆಳೆಸಿ. ಇವಾಗ ಎಷ್ಟೋ ಮಂದಿ ಕಷ್ಟ ಐತೆ ಅಂತ ಒಳ್ಳೆ ದಾರಿ ಬಿಟ್ಟು ಕೆಟ್ಟ ದಾರಿ ಹಿಡಿಬೇಡಿ. ಯಾಕಂದ್ರೆ ನಾವು ಮಾತಾಡೋ ಮಾತು ಎಲ್ಲ ನಿಮ್ಗೆ ಅರ್ಥ ಆಗ್ತಾವೆ. ನನಗೆ ಎಷ್ಟು ಅನಿಸುತ್ತೆ ಅಷ್ಟು ನಿಮಗೂ ಶೇರ್ ಮಾಡಿರ್ತೀನಿ. ಯಾಕಂದ್ರೆ ಹೆಣ್ಣು ತಂದೆ ತಾಯಿ ನಮ್ಮ ಹಡ್ದಿರ್ತಾರಲ್ರಿ, ಅವ್ರಿಗೆ ಮರ್ಯಾದೆ ಕೊಡ್ಬೇಕು, ಮರ್ಯಾದೆ ತರ್ಬೇಕು ರೀ. ನಾವು ಹೆಣ್ಣಾಗಿ ಹುಟ್ಟಿ ಎಂಥ ಮಗಳು ಆಡೋದ್ಲಪ್ಪ, ಎಂಥ ಮಗಳಿಲ್ಲ ಮಂದಿ ಜನಗಳು ಬಾತಿಗೆ ಆಡ್ಕೊಂಡಂಗೆ ಆಗ್ಬಾರ್ದು ರೀ. ಆಡ್ಕೊಂಡಂಗೆ ಅಂದು ನಾವು ಆಗ್ಬಾರ್ದು ನೋಡಿ. ಇನ್ನು ನಾವು ಏನಾಗಬೇಕಂದ್ರೆ ಎಂಥ ಮಗಳು ಆಡಿದ್ರೆ ಎಷ್ಟು ಬೆಸ್ಟ್ ನೋಡಿ, ಎಷ್ಟು ಚಲೋ ಅನ್ನಂಗೆ ಮುಂದೆ ಅವರೇ ಅನ್ಬೇಕು ನಮ್ಗೆ. ಇವಾಗ ಬೇದವರು ನಮ್ಗೆ ಯಾರು ಬೈತಿರ್ತಾರ ಅವ್ರಿಗೆ ಅವು ಎಲ್ಲ ಒಂದೊಂದು ಪ್ಯಾಂಟಿಂಗ್ ಮಾಡ್ಕೊಂಡು ಮೇಲಕ್ಕೆ ಮೊದಲು ಬೆಳಿಬೇಕ್ರಿ. ನಾವು ಬೆಳೆದಿಂದ ಅವರೇ ಅಂತಾರೆ ಏನೋ ಹಿಂಗೆ ಅಂತಿದ್ವಿ, ಅವ್ರಿಗೆ ಇಷ್ಟು ಚಲೋ ಐತೆ ಹಿಂಗೈತೆ ಅಂತಾರ ಬಿಡ್ತಾರೆ. ದೇವ್ರಿಗಾರ ನಾವು ದೇವ್ರ ಮನಸ್ಸಿನ ಇವಾಗ ಮಂದಿ ಕಣ್ಣು ಮುಚ್ಚಿ ಹೋದ್ರಿ, ದೇವ್ರ ಕಣ್ಣು ಮಾತ್ರ ಯಾರಿಗೂ ಮುಚ್ಚೋಕ್ಕಾಗಲ್ಲ. ಇವಾಗ ಮಂದಿ ಕಣ್ಣು ಮುಚ್ಚಿ ನಾವೇನೋ ತಪ್ಪು ಮಾಡಿ ಆಮೇಲೆ ದೇವ್ರ ಕಣ್ಣು ಮುಚ್ಚಿ ದೇವ್ರ ಕಣ್ಣು ಮುಚ್ಚೋಕ್ಕಾಗಲ್ಲ. ದೇವ್ರ ಕಣ್ಣಿಗಾರ ಗೊತ್ತೇ ಇರ್ತಾ. ಒಮ್ಮೆ ನೋಡಿ ಇವಾಗ ಏನೋ ಒಂದು ಸುಳ್ಳಾಗಲಿ ಒಂದು ಸುಳ್ಳು ಹೇಳೋದೇ ಇಷ್ಟ ನೋಡಿ ನನಗೆ. ಒಂದು ಸುಳ್ಳು ಹೇಳಿದಂದ್ರೆ ಅದಕ್ಕೆ 3 ಸುಳ್ಳು ಹೇಳ್ಬೇಕಾಗುತ್ತೆ. ಅದಕ್ಕೆ ಏನೋ ನಮ್ಮ ಜೀವ ಹಿಂಗೆ ಹೋಗ್ಲಿ ಕರೆ ಹೇಳಿ ನೀವು ಏನೋ ಬೆಳಿಬೇಕಂತಿರ್ತಾರಲ್ಲ ಬೆಳೀರಿ ಮಾಡಿ. ನಿಮ್ಮ ಒಳ್ಳೆ ದಾರಿಯಲ್ಲಿ ಹಿಡಿದು ಒಳ್ಳೇದಾಗಲಿ ನಿಮ್ಗೆ. ಹೆಣ್ಮಕ್ಳಿಗೆ ಹೇಳೋದಂದ್ರೆ ಅದೇ ನೋಡುವ ಸ್ಟ್ರಾಂಗ್ ಆಗಿರಿ. ಮೊದಲು ಏನೋ ನಿರ್ಧಾರ ತೊಗೋಬೇಕಂದ್ರೆ ಸ್ಟ್ರಾಂಗ್ ನಿರ್ಧಾರ ತೊಗೊಳ್ಳಿ. ಸಾಯಿ ನಿರ್ಧಾರ ಯಾರೂ ಮಾಡಬೇಡಿ. ಯಾಕಂದ್ರೆ ಎಷ್ಟೋ ಮಹಿಳೆಯರು ನನ್ನ ಸುತ್ತಮುತ್ತನೇ ಇದು ಆಗ್ಯಾರಿ. ಅದೇ ನಾವು ಏನಾದರೂ ಕೆಟ್ಟ ನಿರ್ಧಾರ ಅಂತ ಕೆಟ್ಟ ದಾರಿ ಹಿಡಿದಂದ್ರೆ ಅದಕ್ಕೆ ನಮಗೆ ಬರೋದು ಸಾವೇ ನೋಡಿ. ನಮಗೆ ಬದುಕೋ ಮಾತ್ರ ಬರಲ್ಲ ರೀ. ಯಾಕೆ ಮರ್ಯಾದೆ ಮುಂದೆ ಸಾವು ಇಂಪಾರ್ಟೆಂಟ್ ಆಗಲ್ಲ ರೀ. ನಮ್ಮ ಮರ್ಯಾದೆ ನಾವು ಕಾಪಾಡ್ಕೋಬೇಕ್ರಿ. ನಮ್ಮ ಮರ್ಯಾದೆ ಏನೋ ಸ್ವಲ್ಪ ದಾರಿ ತಪ್ಪಿ ನಾವು ಹೋದ್ವಿ ಅಂದ್ರೆ ನಮ್ಮ ಮರ್ಯಾದೆ ಹೋತಂದ್ರೆ ಆ ಮರ್ಯಾದೆ ನಾವು ಏನಪ್ಪ ಹಿಂಗೆ ಅಂತಾರೆ ಜನಗಳ ಮಾತಿಗೆ ಜನಗಳ ಮಾತು ಅನಿಸ್ಕೊಂಡು ನಮ್ಗೆ ಇರೋಕ್ಕಾಗಲ್ಲ ರೀ. ಅವಾಗ ಏನು ಮಾಡಿಬಿಡ್ತಾರೆ ಮಹಿಳೆಯರು ತಮ್ಮ ಜೀವನೇ ಕೊಡ್ತಾರೆ. ಆಗಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಸೀದಾ ದಾರಿ ಹೋಗಿ ಸೀದಾ ದಾರಿ ಅಂತಲೇ ಹೋಗಿ ಸೀದಾ
ಜೀವನ ಮಾಡಿ ಇನ್ನೂ ಕೆಟ್ಟ ದಾರಿಗೆ ಹೋಗಿ ಕೆಟ್ಟ ಜೀವನ ಮಾಡಿಬಿಡಿ. ನಾವು ಹಣ ಸಂಪಾದನೆ ಮಾಡ್ಬೇಕಂದ್ರೆ 100 ದಾರಿ ಇರ್ತಾವೆ, ಒಳ್ಳೆ ದಾರಿ ಹುಡ್ಕ್ಯಾಡಿ. ನಾನು ಇವಾಗ ಯೂಟ್ಯೂಬ್ ಬರ್ಬೇಕಂದ್ರೆ ನನ್ನ ಕಷ್ಟಕ್ಕೆ ಹೆಲ್ಪ್ ಆಗುತ್ತೆ, ಹಣ ಆಗುತ್ತೆ. ನನ್ನ 2 ಮಕ್ಳು ಅದಾವು, 2 ಮಕ್ಳಿಗೆ ಹೆಲ್ಪ್ ಆಗುತ್ತೆ. ಯೂಟ್ಯೂಬ್ ಅಂತ ಒಂದು ದುಡ್ಡು ಬಂತಂದ್ರೆ ಅದಕ್ಕೆ ಮಕ್ಳಿಗೆ ಹೆಲ್ಪ್ ಆಗುತ್ತೆ ಅಂತ ಯೂಟ್ಯೂಬ್ ಜರ್ನಿ ಓಪನ್ ಮಾಡಿದ್ದೀನಿ ರೀ. ಅದೇ ನಾನು ಹಣ ದುಡ್ಡಿನ ಅವಶ್ಯಕತೆ ಅಂತ ಬೇರೆ ದಾರಿ ಹುಡ್ಕ್ಯಾಡ್ಕೊಯ್ದಂದ್ರೆ ಅದು ಕೆಟ್ಟ ದಾರಿ ಇತ್ತಂದ್ರೆ ಆ ಕೆಟ್ಟ ದಾರಿ ಅಂತ ನಮಗೆ ಬೀಳೋದು ಜೀವ ಕೊಡ್ತು ಬರ್ತದೆ, ನಮ್ಮದೇ ಜೀವ ಹೋಗೋದು ರೀ. ಆ ಕೆಟ್ಟ ದಾರಿ ಹೋಗಿದ್ವಿ ಅಂದ್ರೆ ಆ ಕೆಟ್ಟ ದಾರಿ ಅಂತ ಹೋದ್ವಿ ಅಂದ್ರೆ ಮಂದಿಗೆಲ್ಲ ಜನಕ್ಕೆ ಗೊತ್ತಾಗ್ತಾರೆ, ಹಿಂಗೆ ಹಿಂಗೆ ನೋಡು ಅಂತ ಮಾತಿಗೆ ಅನಿಸ್ಕೊಳಕ್ಕಿಂತ ಸಾಯೋದೇ ಮೇಲಂತ ನಿರ್ಧಾರ ಮಾಡಿಬಿಡ್ತೀವಿ ನಾವು. ಅದಕ್ಕೆ ಹೇಳೋದು ನಾನು ಯೂಟ್ಯೂಬ್ ಮಾಡ್ಬೇಕಂದ್ರೆ ಏನೋ ಮಕ್ಳಿಗೆ ಹೆಲ್ಪ್ ಆಗುತ್ತೆ, ಮಕ್ಳು ದುಡ್ಡು ಬರ್ತಾವಲ್ಲ ಮುಂದೆ ಅವ್ರ ಸಾಲಿಗೆ ಎಜುಕೇಷನ್ಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಯೂಟ್ಯೂಬ್ ಓಪನ್ ಮಾಡೀನಿ. ಎಷ್ಟೋ ಮಂದಿ ಮಹಿಳೆಯರು ಯೂಟ್ಯೂಬ್ ಮಾಡಬೇಕು ಅಂದ್ರೆ ಮನ್ಯಾಗ ಪರ್ಮಿಷನ್ ಕೊಡೋಲ್ಲ. ಅದು ಯೂಟ್ಯೂಬ್ ಮಾಡೋದು ಒಳ್ಳೆಯನೂ ಐತಿ ಕೆಟ್ಟನೂ ಐತ್ರಿ. ಒಳ್ಳೆಯ ರೀತಿ ಮಾಡೋರಿಗೆ ಏನು ಕೆಟ್ಟ ಅನ್ನೋಕ್ಕೆ ಏನಿಲ್ಲ ಬಿಡ್ರಿ. ಯೂಟ್ಯೂಬ್ನಾಗ ಡೈಲಿ ವ್ಲಾಗ್ ಮಾಡೋರಿಗೆ, ಒಳ್ಳೆ ಮಾಹಿತಿ ಕೊಡೋರಿಗೆ ಕೆಟ್ಟ ಅನ್ನೋದು ಯಾವುದಿಲ್ಲ. ನಾವು ಒಳ್ಳೆಯ ರೀತಿ ಮಾಡಾಕತ್ತಿದ್ರಂದ್ರೆ ನಾವು ಒಳ್ಳೆ ರೀತಿ ಮಾಡಾಕತ್ರು ಜನಗಳು ಕೆಟ್ಟ ದೃಷ್ಟಿ ನೋಡಿದ್ರು ಅವ್ರ ಕಣ್ರಿ, ಅದು ನಮ್ಮ ಕಣ್ಣಲ್ಲ. ಅವ್ರು ನೋಡೋ ದೃಷ್ಟಿ ಕೆಟ್ಟಿದ್ರೆ ನಾವು ಏನು ಮಾಡೋಕ್ಕಾಗಲ್ಲ. ನಾವು ಏನು ಒಳ್ಳೆಯ ರೀತಿ ಮಾಡಾಕತ್ತಿರ್ತೀವೋ ಅದೇ ರೀತಿ ಒಳ್ಳೆಯ ರೀತಿ ಮಾಡ್ಕೊತ ಹೋಗ್ಬೇಕು. ನಾನು ಏನು ಹೆಣ್ಮಕ್ಳ ಬಗ್ಗೆ ಎಲ್ಲ ಹೇಳಿದ್ದು ನಿಮಗೆ ನಿಜ ಅನಿಸಿದ್ರೆ ಒಂದು ಲೈಕ್ ಕೊಡೋ ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾರಾದರೂ ಹೆಣ್ಮಕ್ಳು ಒಂದು ಸ್ವಲ್ಪ ಟೆನ್ಷನ್ ಒಳಗೆ ಇರ್ತಾರಲ್ರಿ, ಒಂದು ಸ್ವಲ್ಪ ಟೆನ್ಷನ್ ಒಳಗಿರೋರಿಗೆ, ಒಂದು ಸ್ವಲ್ಪ ಚಿಂತಿರೋರಿಗೆ ಇಂಥ ವಿಡಿಯೋ ಶೇರ್ ಮಾಡಿ. ಅವ್ರಿಗೂ ಕೂಡ ನಮ್ಮ ವಿಡಿಯೋ ನೋಡಿ ಒಂದು ಸ್ವಲ್ಪ ಮೈಂಡ್ ಫ್ರೀ ಆಗಲಿ. ಯಾಕಂದ್ರೆ ಹೆಣ್ಣು ಅಬಲೆ ಅಲ್ಲ ಸಬಲೆ ಅಂತ ಇರ್ಪಿಸ್ಬೇಕ್ರಿ. ನಾವು ಜೀವನದಾಗ ಒಂದು ತಂದೆ ತಾಯಿ ಹೊಟ್ಟೆಗೆ ಹುಟ್ಟಿ ಏನೋ ಒಂದು ಹೆಸ್ರು ಕೆಡಿಸ್ಕೊಂಡು ಜೀವ ಕೊಡೋಕ್ಕಿಂತ ತಂದೆ ತಾಯಿ ಹೊಟ್ಟೆಗೆ ಹುಟ್ಟಿ ನಮ್ಮ ತಂದೆ ತಾಯಿ ಅಂತಂಬ್ರು ನಮ್ಮ ಬಂಧು ಬಳಗ ಹೆಸರು ಉಳಿಸಿ ಹೌದು ಅನಿಸ್ಕೊಂಡು ನಾವು ಸಾಯ್ಬೇಕ್ರಿ. ಹೌದು ಅನಿಸ್ಕೊಂಡು ದೇವ್ರ ಕರೆದ ನಾವು ಹೋಗ್ಬೇಕು ನೋಡಿ ಸ್ನೇಹಿತರೆ. ಇಷ್ಟೇ ಹೇಳ್ತೀನಿ ರೀ. ಎಲ್ಲ ಪ್ರತಿಯೊಂದು ಹೆಣ್ಮಕ್ಳಿಗೆ ಹೇಳೋದು ಒಂದೇ ರೀ. ಎಲ್ಲ ನನ್ನ ಯೂಟ್ಯೂಬ್ ಅಕ್ಕ ತಂಗಿಯರು ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ. ಬಾಯ್ ಸ್ನೇಹಿತರೆ. ಗುಡ್ ನೈಟ್ ಎಲ್ಲರಿಗೂ.